ಒಂದ್ ರೀತಿ ಏನಿದೆ ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಅನ್ನೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರಿಗೆ ಕೇಸ್ ಹಾಕದೇ ಇರೋದು. 43 ಕೇಸ್ಗಳನ್ನ ಹಳೆ ಹುಬ್ಬಳ್ಳಿನಲ್ಲಿರ್ತಕ್ಕಂಥ KFD PFI ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣಿದಂತವ್ರು ಅವ್ರ ಮೇಲಿದ್ದಂತ ಕೇಸ್ಗಳನ್ನ ತೆಗೆದಾಕೋದು. ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ, ಆದ್ರೂ ನಾಚಿಕೆ ಆಗಿಲ್ಲ. ಹೈಕೋರ್ಟ್ ಛೀಮಾರಿ ಹಾಕಿದೆ. ಓಕೆ, ಈಗ FIR ಹಾಕೋದಕ್ಕೆ ನಮ್ ವಿರೋಧ ಇಲ್ಲ. ಎಸ್, ಏನ್ ದ್ವೇಷ ಭಾಷಣ ಮಾಡಿದ್ದಾರೆ ನೀವು ಹಾಕಿ, ಕೇಸ್ ಹಾಕಿ. ಅದ್ರ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದೆ, ರವಿಕುಮಾರ್ ಮೇಲೆ ಕೇಸ್ ಹಾಕಿದೆ, CT ರವಿ ಅವ್ರ ಮೇಲೆ ಕೇಸ್ ಹಾಕಿದ್ವಿ, ನಮ್ ಶಾಸಕರ ಮೇಲೆ ಕೇಸ್ ಹಾಕಿದ್ವಿ, 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ವಿ. ನಾವು ಡೆಮೊಕ್ರಾಟಿಕ್ ಸಿಸ್ಟಮ್ ನಲ್ಲಿ ಇದೀವಿ. ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಯೋಚನೆ ಮಾಡಬೇಕು. ನೀವೇ ಹೇಳಿದ ವೇದವಾಕ್ಯ ಅಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದ್ ರೀತಿ ಸರ್ಕಾರ ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕಿ, ಸಂವಿಧಾನವನ್ನ ದೂರ ಇಟ್ಟು ಏನು ಒಂದ್ ರೀತಿ ಅಪ್ರಜಾಸತ್ತಾತ್ಮಕವಾಗಿ ಸರ್ಕಾರವನ್ನ ಏನ್ ನಡೆಸ್ತಾ ಇದೆ, ಇದನ್ನ ನಾವು ಖಂಡಿಸ್ತೇವೆ. ಇನ್ನು ನಾನು ವಿಚಾರಣೆಗೆ ಬಂದಿದ್ದೇನೆ ಇವತ್ತು. ವಿಚಾರಣೆ ನಂತರ ನಾನು ಪ್ರೆಸ್ಸನ್ನ ಅಡ್ರೆಸ್ ಮಾಡ್ತೇನೆ.